ಹಾಯ್ ಫ್ರೆಂಡ್ಸ್, ಶಿಲ್ಪಾಸ್ ಚಾನಲ್ ಹಾಸನ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ರೆಸಿಪಿಯನ್ನು ಶುರು ಮಾಡೋಣ ಬನ್ನಿ. ಇವತ್ತಿನ ರೆಸಿಪಿಯಲ್ಲಿ ಗರಿಗರಿಯಾದ ಅವಲಕ್ಕಿ ವಡೆನ ಹೇಗೆ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ವಡೆನ ಮಾಡಲಿಕ್ಕೆ ನಾರ್ಮಲ್ ಅವಲಕ್ಕಿನ ತೊಗೊಂಡಿದ್ದೀನಿ, ಪೇಪರ್ ಅವಲಕ್ಕಿ. ಒಂದೂವರೆ ಬೌಲಷ್ಟು ಪೇಪರ್ ಅವಲಕ್ಕಿಗೆ 1 ಬೌಲಷ್ಟು ಬಾಂಬೆ ರವೆನ ತೊಗೊಂಡು ಮಿಕ್ಸಿ ಜಾರಲ್ಲಿ ಪೌಡ್ರು ಮಾಡಿ ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಕಡಲೆ ಹಿಟ್ಟು, ಅಂದರೆ ಏನು ಬಜ್ಜಿ ಮಾಡಲಿಕ್ಕೆ ಬಳಸ್ತೀವಲ್ಲ ಅದೇ ಕಡಲೆ ಹಿಟ್ಟು 1 ಸ್ಪೂನು, 1.5 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ನಂತರ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿ 3, ಕರ್ಬೇವಿನ ಸೊಪ್ಪು 2 ಹಸಿಮೆಣಸಿನ್ಕಾಯಿ, ಸಾಂಬಾರು ಸೊಪ್ಪು ಇಷ್ಟನ್ನು ಸೇರಿಸ್ಕೊಂಡು ಅದ್ರ ಜೊತೆಗೆ 1 ಸ್ಪೂನಷ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಈ ರೀತಿ ಎಲ್ಲದನ್ನು ನಾವು ಸೇರಿಸ್ಕೊಂಡು ಅದ್ರ ಜೊತೆಗೆ 3 ಸ್ಪೂನಷ್ಟು ಮೊಸರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನಂತರ ಎಲ್ಲದನ್ನು ನಾವು ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಕಲಿಸ್ಕೊಬೇಕಾಗತ್ತೆ. ಒಂದೇ ಸಲ ಜಾಸ್ತಿ ಹಾಕ್ಕೊಬಾರ್ದು. ನಾವೇನು ಕಡಲೆಬೇಳೆ ವಡೆ ಕಲಿಸ್ತೀವಲ್ಲ ಅದಕ್ಕೆ ಕಲಿಸ್ಕೊಂಡ್ರೆ ಆಯಿತು. ಟೈಮ್ ಇತ್ತು ಅಂದರೆ ಸ್ವಲ್ಪ ರೆಸ್ಟ್ ಮಾಡಲಿಕ್ಕೆ ಬಿಡಿ, ಇಲ್ಲ ಅಂದರೆ ಚೆನ್ನಾಗಿ ನಾದ್ಕೊಂಡ್ರೆ ಆಯಿತು. ಫೈನಲ್ ಇನ್ನೇನು ಹಾಕ್ತೀವಿ ಅನ್ನುವಾಗ ಸೋಡಾನ ನಾವು ಸೇರಿಸ್ಕೊಬೇಕಾಗುತ್ತೆ. ಸೋಡಾನ ಸೇರಿಸ್ಕೊಂಡು ನಾವು ವಡೆ ಆಕಾರದಲ್ಲಿ ಏನು ಕಡಲೆಬೇಳೆ ವಡೆನ ತಟ್ತೀವಲ್ಲ ಅದೇ ರೀತಿ ತಟ್ಕೊಂಡು ಎಣ್ಣೆಗೆ ಹಾಕ್ಕೊಂಡ್ರೆ ಆಯಿತು. 2 ನಿಮಿಷ ಬಿಟ್ಟು 2 ನಿಮಿಷ ಆದಮೇಲೆ ಈ ರೀತಿ 2 ಬದಿಯಲ್ಲಿ ತಿರುಗಿಸ್ಕೊಂಡು ನಾವು ಬೇಯಿಸ್ಕೊಂಡ್ರೆ ಗರಿಗರಿಯಾದ ಅವಲಕ್ಕಿ ವಡೆ ರೆಡಿ ಆಗುತ್ತೆ. ನಾವಿಲ್ಲಿ ಸೋಡಾ ಹಾಕೋದನ್ನು ಮರೆತರೆ ವಡೆ ಅಷ್ಟು ಚೆನ್ನಾಗಾಗಲ್ಲ, ಫುಲ್ ರಫ್ ಆಗಿ ಬರುತ್ತೆ. ಹಾಗಾಗಿ ನಾವು ಇಡ್ಲಿ ಮತ್ತು ದೋಸೆಗೆ ಬಳಸೋ ಅಂಥ ಸೋಡಾನೇ ಕಂಪಲ್ಸರಿ ಹಾಕ್ಕೊಬೇಕು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ, ಹೊರಗಡೆಯಿಂದ ಕ್ರಿಸ್ಪ್ ಇದೆ, ಒಳಗಡೆ ಸಾಫ್ಟ್ ಇದೆ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.